ಬಿಗ್ ಬಾಸ್ ಟ್ವಿಸ್ಟ್ಗೆ ಸುಸ್ತಾದ ಬಿಗ್ ಖಿಲಾಡಿಗಳು. ಒಂದ್ ಕಡೆ ಮಿಡ್ ಸೀಸನ್ ಫಿನಾಲೆಗೆ ಮುಹೂರ್ತ, ಇನ್ನೊಂದ್ ಕಡೆ ಮಾಸ್ ಎಲಿಮಿನೇಷನ್ಗೆ ಟೈಮ್ ಬಾಂಬ್ ಫಿಕ್ಸ್. ಅಷ್ಟಕ್ಕೂ ಬಿಗ್ ಬಾಸ್ ಮಾಡಿರೋ ಆ ಮಾಸ್ಟರ್ ಪ್ಲಾನ್ ಏನು? ದೊಡ್ಡ ಮನೆಯಲ್ಲಿ ಉಳಿಯೋದ್ಯಾರು, ಹೋಗೋದ್ಯಾರು? ವೈಲ್ಡ್ ಕಾರ್ಡ್ ಎಂಟ್ರಿಗಳ ಸುರಿಮಳೆ ಆಗುತ್ತಾ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋ 3ನೇ ವಾರಕ್ಕೆ ಕಾಲಿಟ್ಟಿದೆ. ಇದೇ ವಾರ ಇದರ ಮೊದಲ ಫಿನಾಲೆ ಕೂಡ ನಡೆಯಲಿದೆ. ಹಾಗಾಗಿ ಸ್ಪರ್ಧಿಗಳಿಗೆ ಸಖತ್ ಟ್ವಿಸ್ಟ್ಗಳು ಎದುರಾಗೋದು ಖಚಿತ. ಸದ್ಯ ಬಿಗ್ ಬಾಸ್ ನೀಡಿರುವ ಒಂದು ಶಾಕ್ಗೆ 13 ಸ್ಪರ್ಧಿಗಳು ಫುಲ್ ದಂಗಾಗಿದ್ದಾರೆ. ಅಲ್ಲದೆ ಜಂಟಿ ಒಂಟಿ ಆಟಕ್ಕೆ ಬ್ರೇಕ್ ನೀಡಿರುವ ಬಿಗ್ ಬಾಸ್ ಹೊಸ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾರೆ. ಹೌದು, ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಸೈಲೆಂಟ್ ಆಗಿಯೇ ನಡೆದಿದ್ದು ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ. 4 ಫೈನಲಿಸ್ಟ್ಗಳನ್ನ ಹೊರತುಪಡಿಸಿ ಮಿಕ್ಕ 13 ಸ್ಪರ್ಧಿಗಳನ್ನ ನೇರವಾಗಿ ಬಿಗ್ ಬಾಸ್ ನಾಮಿನೇಟ್ ಮಾಡಿದ್ದು ಎಲ್ಲರ ಎದೆಯಲ್ಲಿ ಢವ ಢವ ಶುರುವಾಗಿದೆ. 3ನೇ ವಾರದ ಫಿನಾಲಿಯಲ್ಲಿ ಮಾಸ್ ಎಲಿಮಿನೇಷನ್ ನಡೆಯಲಿದ್ದು 13 ಸ್ಪರ್ಧಿಗಳು ನಾಮಿನೇಟ್ ಆಗಿರೋದ್ರಿಂದ ಇದರಲ್ಲಿ ಎಷ್ಟು ಮಂದಿಗೆ ಗೇಟ್ ಪಾಸ್ ಸಿಗಲಿದೆಯೋ ಗೊತ್ತಿಲ್ಲ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಗಳ ಸುರಿಮಳೆ ಆಗೋದು ಪಕ್ಕಾ ಎನ್ನಲಾಗಿದೆ. ಇನ್ನು ಈ ಹಿಂದೆ ಕಿಚ್ಚ ಸುದೀಪ್ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿಗಳ ಬಗ್ಗೆ ಬಿಗ್ ಸ್ಪರ್ಧಿಗಳಿಗೆ ಹೇಳಿದ್ರು. ಅರ್ಧ ಜನರ ರಿಪ್ಲೇಸ್ಮೆಂಟ್ಗೆ ಟೈಮ್ ಫಿಕ್ಸ್ ಆಗಿದೆ. ಹಿಂದೆ ನಡೆದ 11 ಸೀಸನ್ ಒಂದ್ ಲೆಕ್ಕ, ಈ 12ನೇ ಸೀಸನ್ ಇನ್ನೊಂದ್ ಲೆಕ್ಕ. ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಯಾರ್ ಬೇಕಾದ್ರೂ ಮನೆಯಿಂದ ಔಟ್ ಆಗಬಹುದು ಎಂದು ಟ್ವಿಸ್ಟ್ ಕೊಟ್ಟಿದ್ರು. ಅದು ಇಷ್ಟ ಬೇಗ ಬರುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಸದ್ಯ 17 ಸ್ಪರ್ಧಿಗಳಲ್ಲಿ 4 ಫೈನಲಿಸ್ಟ್ಗಳಾಗಿದ್ದು ಉಳಿದವರು ಈಗ ರಾಜರೂ ಅಲ್ಲ, ಅಸುರನೂ ಅಲ್ಲ, ಜಂಟಿಯೂ ಅಲ್ಲ, ಒಂಟಿಯೂ ಅಲ್ಲ. ತಮ್ಮ ವ್ಯಕ್ತಿತ್ವ ಏನು ಅಂತ ಸ್ಪರ್ಧಿಗಳು ಈಗ ತೋರಿಸಬೇಕಿದೆ. ಹೀಗಾಗಿ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಕಾದು ನೋಡಬೇಕಿದೆ. ಜೊತೆಗೆ ಈ ಬಾರಿ ಮಿಡ್ ಸೀಸನ್ ಗೆದ್ದ ಸ್ಪರ್ಧಿಗೆ ಊಹೆ ಮಾಡಲಾಗದ ಬಹುಮಾನ ನೀಡಲಾಗುತ್ತೆ ಎಂಬ ಸುದ್ದಿ ಬಿಗ್ ಬಾಸ್ ಅಡ್ಡಾದಿಂದ ಬಂದಿದೆ. ಅದೇನೇ ಆಗ್ಲಿ, ಬಿಗ್ ಬಾಸ್ ಆಟಕ್ಕೆ ಸಖತ್ ಟ್ವಿಸ್ಟ್ ಸಿಕ್ಕಿದ್ದು ಮಿಡ್ ಸೀಸನ್ ಫಿನಾಲೆ ಗೆಲ್ಲೋದ್ಯಾರು, ದೊಡ್ಡ ಮನೆ ಆಟಕ್ಕೆ ಟಾಟಾ ಬಾಯ್ ಬಾಯ್ ಹೇಳೋದ್ಯಾರು ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.